ಎಂಎಲ್ಸಿ ರಾಜೇಂದ್ರ ಅವರ ಹತ್ಯೆಗೆ ಸುಪಾರಿಯನ್ನು ಕೊಡಲಾಯಿತು. ತುಂಬಾ ಗಂಭೀರವಾದ ಸ್ಫೋಟಕ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಮೂವರಿಂದ ರಾಜೇಂದ್ರ ಹತ್ಯೆಗೆ ಯತ್ನ ಆಗಿದೆಯಂತೆ. ಸೋಮ, ಭರತ್ ಎಂಬ ಇಬ್ಬರ ಹೆಸರನ್ನ ರಾಜೇಂದ್ರ ಅವರು ಉಲ್ಲೇಖಿಸಿದ್ದಾರೆ. ಡಿಜಿಗೆ ದೂರು ಕೊಟ್ಟ ಬಳಿಕ ರಾಜುವಿನ ಪುತ್ರ ರಾಜೇಂದ್ರ ಅವರು ಹೇಳಿಕೆ ಕೊಡೋದ್ರ ಮೂಲಕ ಈ ಹನಿ ಕಹಾನಿಗೆ ಮತ್ತೊಂದು ದೊಡ್ಡ ಟ್ವಿಸ್ಟೇ ಸಿಕ್ಕಂತಾಗ್ತಾ ಇದೆ. ಕೊಲೆ ಯತ್ನ, ಅಟೆಂಪ್ಟ್ ಟು ಮರ್ಡರ್ ಯತ್ನಗಳೆಲ್ಲ ಇಲ್ಲಾಗಿದೆ ಅನ್ನುವಂತಹ ಆರೋಪ. ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಕೇಸ್ ಸಿಐಡಿ ಹೆಗಲಿಗೆ ಸರ್ಕಾರ ಹಾಕಿದೆಯಂತೆ. ಇಷ್ಟು ಮಾತ್ರ ಅಲ್ಲ, ಜಯಮಹಲ್ ಮನೆ ಬಳಿ ಪೊಲೀಸರು ಹೋಗಿದ್ದಾರೆ, ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡ್ತಿದ್ದಾರೆ ಅಂತೆಲ್ಲ ಅವರು ಮಾಹಿತಿಯನ್ನ ಹಂಚಿಕೊಂಡ್ರು. ಡಿಜಿ ಐಜಿಪಿಯನ್ನ ಭೇಟಿ ಮಾಡಿದ ಬಳಿಕ ರಾಜಣ್ಣ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ನಲ್ಲಿ ತುಂಬಾ ಕುತೂಹಲ ಸೆಳೆದಿತ್ತು. ಎರಡು ವಿಚಾರ, ಒಂದು ಸಿಐಡಿ ತನಿಖೆಗೆ ಸಂಬಂಧಪಟ್ಟಂತೆ, ಎರಡನೇದು ಈ ಸುಪಾರಿಗೆ ಸಂಬಂಧಪಟ್ಟಂತೆ. ಬಟ್ ಈ ಹನಿ ಟ್ರ್ಯಾಪ್ ಯತ್ನದ ಕೇಸ್ನಲ್ಲಿ ಅವ್ರ ತಂದೆನೇ ಹೇಳ್ತಾ ಇದ್ರು ಯಾವುದು ಸಾಕ್ಷ್ಯಾಧಾರಗಳ ಸಂಗ್ರಹ ಆಗಿಲ್ಲ ಅಂತ. ಇವರು ಹೇಳ್ತಾ ಇದ್ದಾರೆ ಇಲ್ಲ, ಅಲ್ಲಿ ಸಾಕ್ಷಿ ಸಂಗ್ರಹಗಳನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ಎರಡೂ ರೀತಿಯಲ್ಲಿ ದ್ವಂದ್ವಗಳು ಇವರ ಸ್ಟೇಟ್ಮೆಂಟ್ ನಲ್ಲಿ ಇವತ್ತು ಕೂಡ ಮುಂದುವರಿತಾ ಇದೆ. ಬಟ್ ಸರ್ಕಾರ ಇದನ್ನ ತೆಗೆದುಕೊಂಡಿದೆ ಗಂಭೀರವಾಗಿ. ನಮ್ಮ ಡಿಜಿ ಅವ್ರನ್ನ ಇವತ್ತು ಭೇಟಿ ಮಾಡಿ ಏನು ಕಳೆದ ಒಂದು ವಾರ 10 ದಿನದಿಂದ ನಡೀತಾ ಇದೆ ಆ ವಿಚಾರದ ಬಗ್ಗೆ. ಈಗ ಸಚಿವರು ಅವರು ನಿನ್ನೆ ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡಿ ಮೊನ್ನೆ ಅವರು ಒಂದು ಲಿಖಿತ ದೂರನ್ನು, ಅಂದರೆ ಹೋಮ್ ಮಿನಿಸ್ಟ್ರಿಗೆ ದೂರನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಬೇಕು, ಇದರಲ್ಲಿ ಹಿಂದೆ ಯಾರೆಲ್ಲ ಇದ್ದಾರೆ ಅವ್ರಿಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ಮೊನ್ನೆ ಹೋಮ್ ಮಿನಿಸ್ಟ್ರನ್ನ ಭೇಟಿಯಾಗಿ ಸಚಿವರು ಕೊಟ್ಟಿದ್ದಾರೆ. ಇವತ್ತು ನಾನು ಡಿ ಜಿ ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗಲೂ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ. ಆದರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರುವಂಥದ್ದು ನನಗೆ ಕಳೆದ ನವಂಬರ್ 16ನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ. ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮಿಯಾನ ಹಾಕೋಕ್ಕೆ ಬರ್ತಾರೆ. ಒಂದು ದಿನದ ಹಿಂದೆ 16 ನನ್ನ ಮಗಳು ಬರ್ಡೇ ಇರುತ್ತೆ. ಸೊ ಒಂದು ದಿನದ ಹಿಂದೆ ಶಾಮಿಯಾನ ಹಾಕೋಕ್ಕೆ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕೋಕ್ಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು. ಇಲ್ಲ ಅದೇನು ನೀವು ಯಾವ ಹೇಳ್ತೀರ, ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಬಂದು ಪ್ರಯತ್ನವೂ ಮಾಡಿರ್ತಾರೆ. ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ. ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತೇಳಿದ್ರೆ, ನನಗೆ ನನ್ನ ಸೋರ್ಸಿಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡಲ್ಲಿ ಏನು ಹೇಳ್ತಾರೆ, ಇದೆಲ್ಲ ಮಾಹಿತಿಗಳು ಬರುತ್ತೆ. ಒಂದು 2-3 ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡಲ್ಲಿ. ತುಮಕೂರವ್ರದ್ದು ಯಾರ್ದೋ ಒಂದು ಹೆಸರುಗಳು ಹೇಳಿ ಅವ್ರಿಗೆ ಅಕೌಂಟ್ಗೆ 5 ಲಕ್ಷ ದುಡ್ಡು ಬಂದಿದೆ, ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರ್ಡೇ ದಿವಸ ಒಂದು ದಿವಸದ ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ಅವ್ರು ರೆಸಲ್ಟ್ ಮಾಡಬೇಕು, ಅವ್ರನ್ನ ಮರ್ಡರ್ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನು ಕೊಟ್ಟಿರುವಂಥದ್ದು ಆ ಆಡಿಯೋ ರೆಕಾರ್ಡಲ್ಲಿ ಆಗುತ್ತೆ. ಅದು ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿಯಾದಂಥ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದೆ. ಸೊ ಅವರು ಇದನ್ನು ಕರೆಕ್ಟಾಗಿ ಏನೆಲ್ಲ ಮಾಹಿತಿಗಳಿದೆ ಅದನ್ನು ಇನ್ನೂ ಏನೆಲ್ಲ ಇದೆ ಅದನ್ನು ಕಲೆಕ್ಟ್ ಮಾಡಿ ಡಿ ಜಿ ಅವ್ರಿಗೆ ಕೊಡು ಅಂತ ಹೇಳಿದರು. ಸೊ ನಾನು ಡಿ ಜಿ ಕೊಡೋಕ್ಕಿಂತ ಮುಂಚೆ ಈ ವಿಚಾರವನ್ನು ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ. ಅದಾದಮೇಲೆ ಹೋಮ್ ಮಿನಿಸ್ಟ್ರಿಗೆ ಅವ್ರಿಗೂ ಗಮನಕ್ಕೆ ತಂದು ನಾನು ಇವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನು ನನ್ನ ಹತ್ರ ಇತ್ತು, ಆ ಆಡಿಯೋ ರೆಕಾರ್ಡ್ನ ಇವತ್ತು ನಾನು ಡಿ ಜಿ ಅವರು ಕೊಟ್ಟಿದ್ದೀನಿ. ಅವರು ಇದು ಲೋಕಲ್ ನಿಮ್ಮ ಜಿಲ್ಲೆಯಲ್ಲಿ ಆಗಿರೋದ್ರಿಂದ, ನಿನ್ನ ವ್ಯಾಪ್ತಿ ಮನೆ ಏನು ವ್ಯಾಪ್ತಿ ಬರುತ್ತೆ ಆ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಇದನ್ನು ಅಲ್ಲಿ ಎಸ್ ಪಿಗೆ ಕಂಪ್ಲೇಂಟ್ ಲಾಡ್ಜ್ ಮಾಡು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಎಸ್ ಪಿಗೆ ಏನು ಲಾಡ್ಜ್ ಮಾಡಬೇಕು ಅದನ್ನು ನಾನು ನಾಳೆ ಮತ್ತು ತುಮಕೂರಿನಲ್ಲಿ ಎಸ್ ಪಿ ಅವ್ರಿಗೆ ಭೇಟಿಯನ್ನು ಮಾಡಿ ಹೇಳ್ತೀನಿ.
ಸರ್ ಹನಿ ಟ್ರ್ಯಾಪ್ ನನ್ನ ಮೇಲೆ ಆಗೇ ಇಲ್ವಲ್ಲ. ನಾನು ಹನಿ ಟ್ರ್ಯಾಪ್ ಆಗಿದೆ ಅಂತ ನಾನು ಹೇಳಿ, ನಾನು ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ನಿಮಗೆ ಮುಂಚೆಯಿಂದ ಹೇಳ್ತೀನಿ. ಆಮೇಲೆ ಅವರು ಅವತ್ತು ಸದನದಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಹೇಳಿದ್ದು, ನನಗೆ ಮತ್ತು ನಿರಂತರವಾಗಿ ಈ ರೀತಿಯ ಪ್ರಯತ್ನಗಳು ನಡೀತಾ ಇತ್ತು ಅಂತೇಳಿ. ಅದಕ್ಕೆ ಈಗ ರಾಜಣ್ಣವರು ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ. ನಾನು ಹೌದು, ನನಗೆ 2 ಬಾರಿ ಪ್ರಯತ್ನ ಮಾಡಿದ್ರು ಅಂತ ಮಾತನ್ನು ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಮುಂಚೆಯಿಂದನೂ ನಿಮ್ಮ ಹತ್ರ ಹೇಳ್ತಾ ಇರೋವಂಥದ್ದು, ನನಗೆ ಯಾರು ಬಂದು ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಂದಿಲ್ಲ.